ಸ್ಯಾಂಡಲ್ವುಡ್ನ ಟಾಪ್ 3 ಸುದ್ದಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮಜಾ ಟಾಕೀಸ್ಗೆ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ಮಂದಿ ಮಸ್ ಮಜಾ. ಬಿಗ್ ಬಾಸ್ ಮೂಲಕ ಫೇಮಸ್ ಆದ ಭವ್ಯಗೌಡ, ತ್ರಿವಿಕ್ರಮ್, ಉಗ್ರಂ ಮಂಜು ಹಾಗೂ ಗೌತಮಿ ಅವರು ಈಗ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಈ ವೇಳೆ ಸಖತ್ ಫನ್ನ ನಿರೀಕ್ಷಿಸಲಾಗುತ್ತಿದೆ. ಮಜಾ ಟಾಕೀಸ್ನಲ್ಲಿ ಸೃಜನ್, ಲೋಕೇಶ್, ಕುರಿ, ಪ್ರತಾಪ್ ಮೊದಲಾದವರು ಇದ್ದಾರೆ. ಈ ಬಾರಿ ಮಜಾ ಟಾಕೀಸ್ ತಂಡ ಹಿರಿಯದಾಗಿದೆ ಅನ್ನೋದು ವಿಶೇಷ. ಶನಿವಾರ ಹಾಗೂ ಭಾನುವಾರ ಎಪಿಸೋಡ್ ಪ್ರಸಾರ ಕಾಣಲಿದೆ. ಇನ್ನು ಎರಡನೆಯ ಸುದ್ದಿ, ವಿನೋದ್ ಪ್ರಭಾಕರ್ ಜೊತೆ ಕೈ ಜೋಡಿಸಿದ ಬಿಗ್ ಬಾಸ್ ವಿನಯ್. ಬಲರಾಮ ಚಿತ್ರರಂಗಕ್ಕೆ ಎಂಟ್ರಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಭಾಗವಹಿಸಿದ್ದ ವಿನಯ್ ಗೌಡ ಅಲ್ಲಿಂದ ಹೊರ ಬಂದ ಬಳಿಕ ಮತ್ತಷ್ಟು ಖ್ಯಾತಿ ಗಳಿಸಿದ್ದಾರೆ. ಅವರನ್ನು ಅರಿಸಿಕೊಂಡು ಹಲವು ಸಿನಿಮಾಗಳು, ಟೀಮ್ಗಳು ಬರುತ್ತಿವೆ. ಇದೀಗ ವಿನಯ್ ಗೌಡ ಹೊಸ ಸಿನಿಮಾ ಅಪ್ಡೇಟ್ ಮೂಲಕ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ವಿನೋದ್ ಪ್ರಭಾಕರ್ ನಟನೆಯ ಬಲರಾಮ ಸಿನಿಮಾದಲ್ಲಿ ವಿನಯ್ ಗೌಡ ಖಡಕ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸದ್ಯ ವಿನಯ್ ಪಾತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು, ಸಿನಿಮಾದಲ್ಲಿ ಅವರ ಪಾತ್ರದ ಲುಕ್ ಹೇಗಿರಲಿದೆ ಎಂಬುದನ್ನು ಅನಾವರಣ ಮಾಡಲಾಗಿದೆ. ಬನಿಯನ್ ಧರಿಸಿ ಮೇಲೊಂದು ಶರ್ಟ್, ಕುತ್ತಿಗೆಯಲ್ಲಿ 2 ಚಿನ್ನದ ಚೈನ್, ಕೈಬೆರಳಲ್ಲಿ ಉಂಗುರಗಳು, ಉದ್ದವಾದ ಕೂದಲು, ಕೈಯಲ್ಲಿ ಚಾಕು ಹಿಡಿದು ವಿನಯ್ ಗೌಡ ಪೋಸ್ ಕೊಟ್ಟಿದ್ದಾರೆ. ಸದ್ಯ ವಿನಯ್ ಗೌಡ ಲುಕ್ ವೈರಲ್ ಆಗುತ್ತಿದೆ. ವಿನಯ್ ಲುಕ್ ನೋಡಿ ಫ್ಯಾನ್ಸ್ ಥ್ರಿಲ್ಲರ್ ಆಗಿದ್ದಾರೆ. ಇನ್ನು ಮೂರನೇ ಸುದ್ದಿ, ವಿದಾಯ ಮರ್ಚಿ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಎಷ್ಟು? ಕಮಾಲ್ ಮಾಡಲಿಲ್ಲ ಅಜಿತ್ ಸಿನಿಮಾ. ಒಂದು ಸಿನಿಮಾ ಗೆಲುವು ಕಂಡಿದೆ ಅಥವಾ ಕಂಡಿಲ್ಲ ಎಂಬುದು ಕಲೆಕ್ಷನ್ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಸಿನಿಮಾ ಮೊದಲ ದಿನ 10-20 ಕೋಟಿ ಕಲೆಕ್ಷನ್ ಮಾಡಿದರೆ ಅದು ದೊಡ್ಡ ಕಲೆಕ್ಷನ್ ಅಲ್ಲ ಎಂಬ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಿರುವಾಗಲೇ ಅಜಿತ್ ನಟನೆಯ ಬಿಗ್ ಬಜೆಟ್ ಚಿತ್ರ ವಿದಾ ಮುರ್ಚಿ ಫೆಬ್ರವರಿ 6ರಂದು ರಿಲೀಸ್ ಆಗಿದ್ದು ಸಾಧಾರಣ ಗಳಿಕೆ ಮಾಡಿದೆ. ಸಿನಿಮಾಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಬೇಕಾದ ಅನಿವಾರ್ಯತೆ ಇದೆ. ವಿದಾಯ ಮುರ್ಚಿ ಚಿತ್ರದಲ್ಲಿ ಅಜಿತ್ ಹಾಗೂ ತ್ರಿಷಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ 225ರಿಂದ 300 ಕೋಟಿ ಬಜೆಟ್ ಸಿದ್ಧವಾಗಿದೆ ಎಂದು ಊಹಿಸಲಾಗಿದೆ. ಆದರೆ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಬೇಕಿತ್ತು. ಮೊದಲ ದಿನ ಈ ಚಿತ್ರದ 50 ಕೋಟಿ ರೂಪಾಯಿಗಿಂತಲೇ ಹೆಚ್ಚಿನ ಗಳಿಕೆ ಮಾಡಿದ್ದರೆ ನಿರ್ಮಾಪಕರ ಮೊಗದಲ್ಲಿ ನಗು ಮೂಡುತ್ತಿತ್ತು. ಆದರೆ ಅಷ್ಟೊಂದು ದೊಡ್ಡ ಮಟ್ಟದ ಗಳಿಕೆಯನ್ನು ಸಿನಿಮಾ ಮಾಡಲಿಲ್ಲ. ವಿದಾಯ ಮುರ್ಚಿ ಚಿತ್ರ ಮೊದಲ ದಿನ ಕೇವಲ 22 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂಬುದಾಗಿ ವರದಿಯಾಗಿದೆ. 22 ಕೋಟಿ ರೂಪಾಯಿ ಎಂದರೆ ಅದು ದೊಡ್ಡ ಮೊತ್ತವೇ. ಆದರೆ ಅಜಿತ್ ಅವರಿಗೆ ಇರೋ ಸ್ಟಾರ್ಡಮ್ಗೆ ಇದು ಕಡಿಮೆ ಆಯಿತು ಎನ್ನಬಹುದು. ಈ ಚಿತ್ರ ಇನ್ನೂ ಹೆಚ್ಚಿನ ಗಳಿಕೆ ಮಾಡುವ ನಿರೀಕ್ಷೆ ಅಭಿಮಾನಿಗಳ ವಲಯದಲ್ಲಿ ಇತ್ತು. ನಾಲ್ಕನೆಯ ಸುದ್ದಿ, ಬಿಗ್ ಬಾಸ್ ಕಥೆಯ ಕಾರ್ತಿಕ್ ಮಹೇಶ್ಗೆ ಸಿಂಪಲ್ ಸುನಿ ಆಕ್ಷನ್ ಕಟ್. ಗತ ವೈಭವ ಸಿನಿಮಾ ಚಿತ್ರೀಕರಣ ಪೂರ್ಣಗೊಂಡ ಬೆನ್ನಲ್ಲೇ ನಿರ್ದೇಶಕ ಸಿಂಪಲ್ ಸುನಿ ಹೊಸ ಪ್ರಾಜೆಕ್ಟ್ ಹಚ್ಚಿಕೊಂಡಿದ್ದಾರೆ. ಬಿಗ್ ಬಾಸ್ 10ನೇ ಆವೃತ್ತಿಯ ವಿಜೇತ ನಟ ಕಾರ್ತಿಕ್ ಮಹೇಶ್ ಈ ಚಿತ್ರದ ನಾಯಕರಾಗಿ ನಟಿಸಲಿದ್ದಾರೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ VR ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದು, ಏಕಕಾಲಕ್ಕೆ 2 ಸಿನಿಮಾಗಳು ಘೋಷಣೆ ಮಾಡಲಾಗಿದೆ. ಈ ಸಂಸ್ಥೆಯ ನಿರ್ಮಾಣದ ಚೊಚ್ಚಲ ಚಿತ್ರಕ್ಕೆ ಸಿಂಪಲ್ ಸುನಿ ಸಾರಥಿಯಾಗಿದ್ದಾರೆ. ಡೊಳ್ಳು ಸಿನಿಮಾ ಮೂಲಕ ತಮ್ಮ ನಟನೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಿದ ಕಾರ್ತಿಕ್ ಬಿಗ್ ಬಾಸ್ ವಿಜೇತರಾದ ಬಳಿಕ ಸಾಲು ಸಿನಿಮಾಗಳು ಒಪ್ಪಿಕೊಳ್ಳುತ್ತಿದ್ದಾರೆ. ಜಟ್ಟ ಮೈತ್ರಿ ಚಿತ್ರದ ನಿರ್ದೇಶಕ BM ಗಿರಿರಾಜ್ ನಿರ್ದೇಶನದ ಗುರು ದೇಶಪಾಂಡೆ ನಿರ್ಮಾಣ ಮಾಡುತ್ತಿರುವ ರಾಮರಸ ಚಿತ್ರದಲ್ಲಿ ಸದ್ಯ ಕಾರ್ತಿಕ್ ತೊಡಗಿಕೊಂಡಿದ್ದಾರೆ. ಸುನೀಲ್ ಆಕ್ಷನ್ ಕಟ್ ಹೇಳುತ್ತಿರುವ ಈ ಚಿತ್ರಕ್ಕೆ ರಿಚ್ ಎಂಬ ಶೀರ್ಷಿಕೆ ಇಡಲಾಗಿದೆ. ರಿಚ್ ಎಂಬ ಪಾತ್ರದಲ್ಲಿ ಕಾರ್ತಿಕ್ ನಟಿಸುತ್ತಿದ್ದಾರೆ. ಹಾಸ್ಯ, ಕೌಟುಂಬಿಕ, ಭಾವನಾತ್ಮಕ ಅಂಶಗಳನ್ನು ಮಿಶ್ರಣ ಮಾಡಿ ಸುನೀಲ್ ಈ ಸಿನಿಮಾವನ್ನು ಕಟ್ಟಿದ್ದಾರೆ. ರಿಚ್ ಸಿನಿಮಾಗೆ ವೀರ್ ಸಮಾಜ್ ಸಂಗೀತ ನಿರ್ದೇಶನ ಅಭಿಲಾಷ್ ಕಲೆಕ್ಟಿವ್ ಛಾಯಾಗ್ರಹಣವಿದೆ. VR ಎಂಟರ್ಟೈನ್ಮೆಂಟ್ 2ನೇ ಸಿನಿಮಾವನ್ನು ಸುಜಯ್ ಶಾಸ್ತ್ರಿ ನಿರ್ದೇಶನ ಮಾಡುತ್ತಿದ್ದು, ಕ್ರೀಡಾ ಕಥೆಯನ್ನು ತೆರೆಗೆ ತರುತ್ತಿದ್ದಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಎಲ್ಲರ ಕಾಲೆಳುತ್ತದೆ ಕಾಲ ಚಿತ್ರಗಳನ್ನು ನಿರ್ದೇಶಿಸಿರುವ ಸುಜಯ್ ನಿರ್ದೇಶನದ ಈ ಚಿತ್ರಕ್ಕೆ ನಾಯಕರು ಯಾರು ಎಂಬುದು ಚಿತ್ರತಂಡ ಇನ್ನಷ್ಟೇ ಘೋಷಿಸಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.